ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಒಂದು ಪ್ರಾಣಿಯ ಬಗ್ಗೆ ಮಾಹಿತಿಯ ವಿಡಿಯೋ. ಮೊಲಗಳು ಏಕೆ ಯಾವಾಗಲೂ ಹಲ್ಲು ಕಡಿಯುತ್ತವೆ? ಮನುಷ್ಯನ ಹಲ್ಲುಗಳು ಸ್ವಲ್ಪ ಮಟ್ಟಿಗೆ ಬೆಳೆದು ಬಿದ್ದು ಹೋಗುತ್ತವೆ. ಆದರೆ ಮೊಲದ ಹಲ್ಲುಗಳು ಹಾಗಲ್ಲ, ಸದಾ ಬೆಳೆಯುತ್ತಲೇ ಇರುತ್ತವೆ. ಹಾಗೆಯೇ ಬೆಳೆಯಲು ಬಿಟ್ಟರೆ ಮೊಲ ಏನೂ ತಿನ್ನಲು ಸಾಧ್ಯವಾಗದೆ ಸತ್ತು ಹೋಗುತ್ತದೆ. ಆದ್ದರಿಂದ ಮೊಲವು ತನ್ನ ಹಲ್ಲುಗಳನ್ನು ಪರಸ್ಪರ ಉಜ್ಜಿ ಸವೆಸಿ ಸಾಮಾನ್ಯ ಆಕಾರಕ್ಕೆ ತರಲು ಪ್ರಯತ್ನಿಸುತ್ತದೆ. ಆದ್ದರಿಂದಲೇ ಅದು ಯಾವಾಗಲೂ ಹಲ್ಲು ಕಡಿಯುತ್ತಿರುತ್ತದೆ. ಕಣಜದ ಹುಳು ಹಾರಾಡುವ ವಿಷದ ಕಂಬವೇ? ಹೌದು, ಇದೊಂದು ಹಾರಾಡುವ ವಿಷದ ಕಳಸವೇ. ಕಣಜದಲ್ಲಿ 10,000 ಸಂಖ್ಯೆಯಷ್ಟು ವಿಭಿನ್ನ ಜಾತಿಗಳಿವೆ. ಇವು 1/100 ಅಂಗುಲದಿಂದ ಹಿಡಿದು 4 ಅಂಗುಲದವರೆಗೆ ವೈವಿಧ್ಯಪೂರ್ಣವಾಗಿದೆ. ಕಣಜದ ಹುಳುವನ್ನು ಕಡುಜೀರಿಗೆ ಹುಳುವೆಂದು ಕರೆಯುತ್ತಾರೆ. ಇದರ ವಿಷ ನೇರವಾಗಿ ಕೊಲ್ಲದಿದ್ದರೂ ನಿಷ್ಕ್ರಿಯಗೊಳಿಸಿ ಬಿಡುತ್ತವೆ. ಬೇರೆ ಕೀಟಗಳ ಮೈಯಲ್ಲಿ ಇದರ ವಿಷ ಕೇವಲ 20 ಕೋಟಿಗಳಲ್ಲಿ 1 ಭಾಗದಷ್ಟು ಸೇರಿದರೂ ಅವುಗಳ ಹೃದಯ ಬಡಿತವೇ ನಿಂತು ಹೋಗುತ್ತದೆ. ಒಂದು ಸ್ವಾರಸ್ಯ ಸಂಗತಿ ಏನೆಂದರೆ, ಸತ್ತಂತೆ ಬಿದ್ದು ಹೋದ ಕಣಜದಿಂದ ಕಚ್ಚಿಸಿಕೊಂಡ ಕೀಟಗಳನ್ನು ವಿಜ್ಞಾನಿಗಳು ಅನೇಕ ತಿಂಗಳುಗಳ ನಂತರ ಪುನಃ ಎಚ್ಚರಿಸುವುದುಂಟು. ಕಣಜ ಹುಳುಗಳಲ್ಲಿ ಪೆಪ್ಸಿನ್ ಕಣಜ ಅತಿ ವಿಶಿಷ್ಟವಾದದ್ದು. ಇದು ನೆಲದಲ್ಲಿ ಬಿಲ ತೋಡಿ ತತ್ತಿಗಳನ್ನು ಇಡುತ್ತವೆ. ಬಿಲದ ಆಳ 8-9 ಅಂಗುಲಗಳಿರುತ್ತದೆ. ಇದು ಮೊದಲು ಒಂದು ಜೇಡವನ್ನು ಕಚ್ಚಿ ಹಿಡಿದು ಬಿಲದಲ್ಲಿ ತಳ್ಳುತ್ತದೆ. ನಂತರ ಅದರ ಹೊಟ್ಟೆಯ ಮೇಲೆ ತತ್ತಿಗಳನ್ನು ಇಡುತ್ತವೆ. ಆನಂತರ ಬಿಲವನ್ನು ಕೊರೆದು ಮಣ್ಣಿನಿಂದ ಹಾರಿ ಹೋಗುತ್ತದೆ. ಅಲ್ಲಿಗೆ ಮುಗಿಯಿತು ಪೆಪ್ಸಿನ್ ತಾಯಿಯ ಮಾತೃತ್ವದ ಹೊಣೆ. ಕೆಲವು ದಿನಗಳ ನಂತರ ಮೊಟ್ಟೆಗಳು ಒಡೆದು ಮರಿಗಳು ಹೊರಬಂದು ಇನ್ನೂ ಸಾಯದೆ ಹಾಗೆಯೇ ನಿಷ್ಕ್ರಿಯಗೊಂಡ ಅವಸ್ಥೆಯಲ್ಲಿದ್ದ ಜೇಡವನ್ನು ಹರಿದು ತಿನ್ನುತ್ತವೆ. ಅವುಗಳಿಗೆ ಹೀಗೆ ತಾಜಾ ಮಾಂಸ ದೊರೆಯುತ್ತದೆ. ಅಷ್ಟು ದಿನಗಳವರೆಗೆ ಜೇಡ ಜೀವಂತವಾಗಿದ್ದರೂ ಕಣಜದ ವಿಷ ಅದನ್ನು ಮಿಸುಕಾಡದಂತೆ ಮಾಡಿಬಿಟ್ಟಿರುತ್ತದೆ. ಕಣಜದ ಹುಳಕ್ಕೆ ನೆನಪಿನ ಶಕ್ತಿ ಅತಿ ಹೆಚ್ಚು. ರಾಶಿ ಒಣ ಹುಲ್ಲಿನಲ್ಲಿ ಒಂದರ ಪೊಳ್ಳು ದಂಡಿನ ಮಧ್ಯೆ ಅದು ಗೂಡು ಮಾಡಿದ್ದರೂ ಸಹ ಅದು ಪ್ರತಿ ಸಲ ಸರಿಯಾಗಿ ತನ್ನ ಗೂಡಿಗೆ ಮರಳುತ್ತದೆ. ಕಣಜ ತನ್ನ ಮೈಭಾರಕ್ಕಿಂತಲೂ ಹೆಚ್ಚಿನ ತೂಕವನ್ನು ಕಾಲುಗಳಲ್ಲಿ ಹಿಡಿದು ಹಾರಬಲ್ಲದು. ಒಂದು ಜಾತಿಯ ಕಣಜದ ಹುಳ ಮರದ ಕಾಂಡವನ್ನು ಕೊರೆದು ಅದರಿಂದ ಬರುವ ಮರದ ಪುಡಿಯನ್ನು ತಾನು ತಿಂದು ಪಲ್ಪನ್ನು ತಯಾರಿಸಿ ಅದರಿಂದ ಗೂಡನ್ನು ಕಟ್ಟುತ್ತದೆ. ಕಣಜದ ವಿಷ ನರಗಳಿಗೂ ಸ್ನಾಯುಗಳಿಗೂ ಇರುವ ಸಂಬಂಧವನ್ನು ಕತ್ತರಿಸಿ ಹಾಕಿಬಿಡುತ್ತದೆ. ಇದರಿಂದಲೇ ಸಾವು ಕೂಡಲೇ ಬರುವುದಿಲ್ಲ. ಆದರೆ ಲಕ್ವ ಹೊಡೆದಂತೆ ವಿಷವೇರಿಸಿಕೊಂಡ ಕೀಟ ನಿಷ್ಕ್ರಿಯಗೊಂಡು ಬಿಡುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.